ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಗುರು ನೆನ್ನೆ ಜಕ್ಕನಹಳ್ಳಿ ಜಾತ್ರೆ ಮುಗಿಸ್ಕೊಂಡು ಗೊರವನಹಳ್ಳಿಗೆ ಬಂದಿದ್ದೀವಿ. ಬೆಳಗಿನ ಜಾವ 4:15 ಜಕ್ಕನಹಳ್ಳಿ ಬಿಟ್ಟವರು ಈಗ 6 ಗಂಟೆಗೆ ಗೊರವನಹಳ್ಳಿಗೆ ಬಂದಿದ್ವಿ. ಗುರು ನೆನ್ನೆ ಅಂತೂ ಒಂದೊಂದು ಪಾಟ್ ಬಿದ್ದಿಲ್ಲ, ಎರಡೆರಡು ಜಕ್ಕನಹಳ್ಳಿ ನೋಡಿದ್ದೀವಿ. ಏನಣ್ಣ, ಒಂದ್ ಜಕ್ಕನಹಳ್ಳಿ ಸಾಲದು ಅಂತ ಎರಡೆರಡು ಜಕ್ಕನಹಳ್ಳಿಗೆ ಹೋಯ್ದ್ವಿ. ಗೂಗಲ್ ಮ್ಯಾಪಲ್ಲಿ ತಪ್ಪಾಗಿ ಅಡ್ರೆಸ್ ಹಾಕ್ಬಿಟ್ಟು ಮುತ್ತುರಾಯ ಸ್ವಾಮಿ ಅಂತ ಒಂದು ಟೆಂಪಲ್ ಹತ್ರ ಇರೋ ಜಕ್ಕನಹಳ್ಳಿ ಅಲ್ಲಿಗೆ ಹೋಗಿದ್ವಿ. ಆಕ್ಚುಲಿ ನಾವು ಹೋಗ್ಬೇಕಾಯ್ದಿದ್ದು ಜಕ್ಕನಹಳ್ಳಿ ಹತ್ರ ಇರೋ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾಯ್ತು. ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಹುಟ್ಟಿದಂಥ ಊರು. ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸೊ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ. ಫುಲ್ ಎಂಜಾಯ್ಮೆಂಟ್ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಬೇಡಿ. ಆ್ಯಕ್ಚುಲಿ ಅರ್ಚಕರು ನನಗೆ ಈ ಮಾಗಡ್ ಜಾತ್ರೆ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿದರು. ಅವರೇ ಬಂದು ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಬಟ್ ಲೇಟ್ ಆಗೋದ್ರು, ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರು, ಈ ಒಂದು ವಿಡಿಯೋದಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವರನ್ನ ಮತ್ತೆ ಈ ಡ್ಯಾಮನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಯಾಕಂದರೆ ಜಕ್ಕನಹಳ್ಳಿಯಿಂದ ಇಲ್ಲಿಗೆ 34 ಕಿಲೋಮೀಟರ್ ಅಲ್ವಾ? 34 ಕಿಲೋಮೀಟರ್ ಇತ್ತು. ಸೊ ಜಾಸ್ತಿ ದೂರ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ 4:15 ಬಿಟ್ಟವ್ರು ಇಲ್ಲಿಗೆ 6 ಗಂಟೆಗೆ ಬಂದಿದ್ದೀವಿ. ಸೊ 6 ಗಂಟೆಗೆ ಬಂದವರೇ ಡೈರೆಕ್ಟು ಡ್ಯಾಮ್ ಹತ್ರ ಬಂದ್ವಿ. ಯಾಕಂದರೆ ಸೂರ್ಯ ಇನ್ನೂ ಆಗ್ತಾನೆ ಉದಯಿಸ್ತಿದ್ದ. ಆ ಸೂರ್ಯನ ಉದಯಿಸೋದನ್ನು ಕಣ್ ತುಂಬಿಸ್ಕೊಂಡು ಇಲ್ಲಿಂದ ಈ ಡ್ಯಾಮ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಅರ್ಚಕರನ್ನು ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ. ಆ ದೇವರ ಮಹಿಮೆ ಏನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಗೊರವನಹಳ್ಳಿಯಲ್ಲಿ ಶುರು. ಗುರು ಇದೇ ನೋಡ್ಗುರು, ಟ್ಯೂಬ್ ಎತ್ತದು. ನೀರು ಆಚೆ ಕಡೆ ಬಿಡಬೇಕು ಅಂದರೆ ಇಲ್ಲಿಂದನೇ ಬಿಡೋದು. ಸೊ ಇಲ್ಲಿ ಟ್ಯೂಬ್ ಎತ್ತಿದ್ರೆ ಡ್ಯಾಮಲ್ಲಿರೋ ನೀರೆಲ್ಲ ಆಚೆ ಕಡೆ ಬರ್ತವೆ. ಸೊ ರೈತರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರೋದು, ತೋಟಕ್ಕೆ ನೀರು ಹಾಯ್ಸೋಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ. ಲೇ ಬಲೆ ಕಡಿದಿದೆ. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಬಾಳ ಯಾಕಲ್ಲ ಉಂಟ ಕಡಿದಿದ್ದಲ್ಲ, ಬಿದ್ದು ಹೋಯ್ತು. ಗುರು ಫೈನಲ್ ಲಕ್ಷ್ಮೀ ದೇವ್ರ ನೋಡಕ್ಕೆ ಬಂದಿದ್ದೀವಿ. ಸೊ ಬನ್ನಿ ದೇವಸ್ಥಾನ ಒಳಗಡೆ ದೇವ್ರ ದರ್ಶನ ನಿಮ್ಗೆ ಕೂಡ ತೋರಿಸ್ತೀನಿ. ಅಲ್ಲೇ ನಾವೇ ಅದೃಷ್ಟ ಅಂತ ಪೂಜೆ ಮಾಡಿಸ್ತಾರೆ ಸ್ಟಾರ್ಟಿಂಗ್. ಗುರು ಅರ್ಚಕರನ್ನ ಪರ್ಮಿಷನ್ ಕೇಳಿದೆ, ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ ಕೇಳೋಣ ಅಂತ ಅರ್ಚಕರನ್ನ ಕೇಳಿದೆ. ಬಟ್ ಅವ್ರೇನು ಹೇಳಿದ್ರು ಅಂದರೆ ಇಲ್ಲಿ ಆಡಳಿತ ಮಂಡಳಿ ಐತೆ, ಅವ್ರ ಪರ್ಮಿಷನ್ ತೊಗೊಂಬನ್ನಿ, ನಾವು ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಈಗ ಆಡಳಿತ ಮಂಡಳಿ 9 ಗಂಟೆಗೆ ಬರ್ತಾರಂತೆ. ಅವ್ರನ್ನ ಪರ್ಮಿಷನ್ ತೊಗೊಂಡು ಆಮೇಲೆ ನೋಡೋಣ ಅರ್ಚಕರು ಮಾತಾಡ್ತಾರಿಲ್ವ ಅಂತ ನೋಡ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಈಗ ಜಸ್ಟ್ ಟಿಫನ್ ಮಾಡ್ಕೊಂಡ್ವಿ, 8:15 ಕೊಡ್ತಾರೆ ಇಲ್ಲಿ ಟಿಫನ್ ಮಾತ್ರ ಸೂಪರ್ ಆಯಿತು ಅಲ್ವಾ ಅಣ್ಣ? ಟಿಫನ್ ಮಾತ್ರ ಇನ್ನೊಂದು ಮಾತೇ ಇಲ್ಲ, ಸಖತ್ತಾಯಿತು. ಟಿಫನ್ ತಿನ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರು ಪರ್ಮಿಷನ್ ಕೊಡ್ತಾರಲ್ವ ನೋಡ್ಕೊಂಡು ಹೋಗೋಣ. ಗುರು ಆಡಳಿತ ಮಂಡಳಿ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ವಿ. ಬಟ್ ಇವತ್ತು ಶುಕ್ರವಾರ ಬೇರೆ, ಜನ ಬೇರೆ ಜಾಸ್ತಿ ಇದ್ರು. ಅರ್ಚಕರು ಫ್ರೀ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸದ್ಯಕ್ಕೆ ಬೇಡ, ಫ್ರೀ ಟೈಮಲ್ಲಿ ಬರ್ರಿ ಅಂತ ಹೇಳಿದ್ರು. ಸೊ ನಾವು ಕೂಡ ಅರ್ಥ ಮಾಡ್ಕೊಬೇಕಲ್ಲ, ಇವತ್ತು ಶುಕ್ರವಾರ ಬೇರೆ, ಜನ ಬೇರೆ ಜಾಸ್ತಿ. ಸೊ ನೋಡೋಣ, ಮುಂದೊನಿಸಿ ಯಾವಾಗಾದ್ರೂ ಟೈಮ್ ಕೂಡ ಬಂದರೆ ಆ ದೇವಿ ನಮಗೆ ಕರೆಸ್ಕೊಬೇಕು ಅಂತ ಇದ್ದರೆ ಅವತ್ತು ಬಂದು ಆ ಅರ್ಚಕರಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಪಕ್ಕದಲ್ಲಿರೋ ದೇವಸ್ಥಾನಗಳಲ್ಲಿ ಅರ್ಚಕರ ಹತ್ರ ಮಾತಾಡಿಸಿ ಸೊ ಅವರೇನು ಇನ್ಫಾರ್ಮೇಷನ್ ಕೊಡ್ತಾರೆ ಅದು ತಿಳ್ಕೊಳ್ಳೋಣ. ಸೊ ಬನ್ನಿ, ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ. ಗುರು ಲಕ್ಷ್ಮೀ ದೇವ್ರ ಪಕ್ಕದಲ್ಲೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಸೊ ಆ ದೇವಸ್ಥಾನ ತೋರಿಸ್ತೀನಿ, ಆ ದೇವಸ್ಥಾನದ ವಿಶೇಷತೆ ಏನು, ಸೊ ಅವರಿಂದನೇ ಕೇಳೋಣ ಅರ್ಚಕರಿಂದ. ಸೊ ಬನ್ನಿ ಅವ್ರು ಮಾತಾಡ್ಸೋಣ. ಜಾತ್ರೆ ಎಲ್ಲ ತೆಗ್ದಿದ್ದೀವಿ. ಹೇಳಿ ಸ್ವಾಮಿ, ದೇವರ ವಿಶೇಷತೆ ಏನು?
ಇದು ಗೊರವನಹಳ್ಳಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲಿ ಇದೆ, ಡ್ಯಾಮ್ ಹತ್ರ ಡ್ಯಾಮ್ ಹತ್ರ ಇದೆ ದೇವಸ್ಥಾನ. ಇದು ಲಕ್ಷ್ಮೀ ದೇವಸ್ಥಾನ ಸುಮಾರು ಒಂದು 50-60 ವರ್ಷಗಳ ಇತಿಹಾಸ ದೇವಸ್ಥಾನ ಇದು. ಈ ದೇವಸ್ಥಾನ 2009ರಲ್ಲಿ ಸ್ಥಾಪನೆ ಮಾಡಿದ್ದು. ಈಗ ನಿಮ್ಮ ಇಷ್ಟಾರ್ಥ ಬೇಡ್ಕೊಂಡು ಇಲ್ಲಿ ಗೊರವನಹಳ್ಳಿಗೆ ಬಂದಾಗ ನಿಮ್ಮ ಮದುವೆ ಆಗದೆ ಇರೋದು, ಮಕ್ಕಳಾಗದಿರೋದು, ಮನೆ ಕಟ್ಟೋದು, ನಿಮ್ಮ ಇಷ್ಟಾರ್ಥ ಕಾರ್ಯಗಳು ಏನೇ ತೊಂದರೆಗಳಿದ್ರು ಬಂದು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ದರ್ಶನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಬೇಡ್ಕೊಂಡು ಹೋಗೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಕ್ಲಿಯರ್ ಆಗುತ್ತೆ. ಗೊರವನಹಳ್ಳಿಗೆ ಬಂದ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಗಂಡ ಹೆಂಡತಿ ದರ್ಶನ ಮಾಡೋದ್ರಿಂದ ಎಲ್ಲ ಥರ ಅನುಕೂಲ ಆಗುತ್ತೆ. ಬಂದು ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ನಿವಾರಣೆ ಆಗುತ್ತೆ. ಗುರು ಒಳಗಡೆ ಇಲ್ಲಿ ಯಾರೂ ಇಲ್ಲ, ಬಟ್ ಒಂದ್ಸತಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಸೊ ಗುರು ಗೊರವನಹಳ್ಳಿಯಲ್ಲಿ ತಿಳಿಸೋದಕ್ಕೆ ತುಂಬ ಮಾಹಿತಿ ಇದೆ. ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸೋದಕ್ಕೆ ತುಂಬ ಲೆಂತಿ ಆಗುತ್ತೆ. ಸೊ ಅದನ್ನು ಪಾರ್ಟ್ 2 ಆಗಿ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಲಕ್ಷ್ಮೀ ದೇವರ ನಿಜವಾದ ಹೆಜ್ಜೆ ಗುರುತು ಒಂದು ಬಂಡೆ ಮೇಲೆ ಐತೆ. ಅಷ್ಟೇ ಅಲ್ಲ, ಒಂದು ಮರದ ಪಟ್ಟೆಯಲ್ಲಿ ಗಣೇಶನ ವಿಗ್ರಹ ಕೂಡ ಐತೆ. ಆಮೇಲೆ ಇನ್ನೊಂದು ಏನಂದರೆ ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಹಳೆಯದಾದ ಶಿವನ ದೇವಸ್ಥಾನ ಕೂಡ ಐತೆ. ಅದೆಲ್ಲನೂ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ನೀವು ಮಾಡಬೇಕಾದ್ರೆ ಇಷ್ಟೇ, ದಯವಿಟ್ಟು ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳನ್ನ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಎಲ್ಲಿಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.